ಹಲೋ, ನಮಸ್ತೆ ಎಲ್ರಿಗೂ. ಹತ್ತಿರದ ಸಂಬಂಧಿಕರ ಮದುವೆ ಇದೆ ಅಥವಾ ನಮ್ಮ ಕ್ಲೋಸ್ ಫ್ರೆಂಡ್ಗಳದ್ದು ಯಾವುದಾದ್ರೂ ಮದುವೆ ಇದೆ ಅಂತಂದರೆ ಅವರಿಗಿಂತ ಎಕ್ಸೈಟ್ ಜಾಸ್ತಿ ನಾವು ಆಗಿರ್ತೀವಿ. ಯಾಕಂತಂದರೆ ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗಬೇಕು, ಅವರ ಮದುವೆಗಳಲ್ಲಿ ನಾವು ಮಿಂಚಬೇಕು, ಎದ್ದು ಕಾಣಬೇಕು, ತುಂಬ ಚೆನ್ನಾಗಿ ಕಾಣಬೇಕು ಅಂತ ನಮ್ಮೆಲ್ಲರ ಮನಸ್ಸಲ್ಲಿರುತ್ತೆ. ಹಾಗಾದರೆ ಹತ್ತಿರದ ಸಂಬಂಧಿಕರ ಮದುವೆ ಟೈಮಲ್ಲಿ ಅಥವಾ ನಮ್ಮ ಕ್ಲೋಸ್ ಫ್ರೆಂಡ್ಗಳ ಮದುವೆ ಟೈಮಲ್ಲಿ ಎಲ್ರಿಗಿಂತ ಸೂಪರ್ ಆಗಿ ಕಾಣಬೇಕು ಅಂತಂದರೆ ನಾವು ಏನು ಮಾಡಬೇಕು, ಯಾವ ಥರ ರೆಡಿ ಮಾಡಬೇಕು, ತುಂಬ ಉಪಯೋಗಕ್ಕೆ ಬರುವಂಥ ಕೆಲವು ಟಿಪ್ಸನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಫಸ್ಟ್ ನಮ್ಮದು ಡ್ರೆಸ್ಸಿಂಗ್. ಫಸ್ಟ್ ನಾವು ಡಿಸೈಡ್ ಮಾಡಬೇಕಾಗಿರೋದು, ನಾನು ಸಾರಿ ಹಾಕೋದಾ, ಚೂಡಿದಾರ ಹಾಕೋದಾ, ಸಲ್ವರ್ ಕಮೀಸ್ ಹಾಕೋದಾ, ಅಥವಾ ಶರಾರ ಹಾಕೋದಾ, ಗಾಗ್ರಾ ಚೋಲಿ ಹಾಕೋದಾ, ಯಾವುದು ಅಂತ. ಒಂದು ವೇಳೆ ನೀವು ಮದುವೆ ಆಗಿದ್ದರೆ ಅಥವಾ ಮದುವೆಗೆ ಓಡಾಡ್ತಾ ಇದ್ದರೆ ನೀವು ಅಂಥ ಟೈಮಲ್ಲಿ ಖಂಡಿತವಾಗ್ಲೂ ಸಿಲ್ಕ್ ಸಾರಿಯನ್ನು ಹಾಕೋದೇ ತುಂಬ ಒಳ್ಳೆಯದು. ಯಾಕಂತಂದರೆ ಹೆಣ್ಮಕ್ಳು ಸಿಲ್ಕ್ ಸಾರಿಯಲ್ಲಿ ಕಾಣುವಷ್ಟು ಸುಂದರವಾಗಿ, ಬ್ಯೂಟಿಫುಲ್ ಆಗಿ ಬೇರೆ ಯಾವುದರಲ್ಲೂ ಕಾಣಲ್ಲ. ಅದರಲ್ಲೂ ಮದುವೆ ಅಂತ ಆಸ್ಪೀಷಿಯಸ್ ಅಂದರೆ ಪವಿತ್ರವಾದ ಒಂದು ಸಂದರ್ಭ ಇರುವಾಗ ನಾವು ಆದಷ್ಟು ಸಿಲ್ಕ್ ಸಾರಿಗೆ ಪ್ರಾಮುಖ್ಯತೆ ಕೊಡೋದು ತುಂಬ ಒಳ್ಳೆಯದು. ಯಾಕಂದರೆ ತುಂಬ ಚೆನ್ನಾಗಿ ಕಾಣ್ತೀವಿ, ತುಂಬ ಮುದ್ದಾಗಿ ಕಾಣ್ತೀವಿ, ಕೂಡ ತುಂಬ ರಾಯಲ್ ಲುಕ್ ಇರುತ್ತೆ, ಎಲಿಗೆಂಟಾಗಿ ಕಾಣ್ತೀವಿ. ಮೈಸೂರು ಸಿಲ್ಕ್ ಆದರೂ ಓಕೆ, ಕಾಂಚೀಪುರಂ ಸಿಲ್ಕ್ ಆದರೂ ಓಕೆ, ಪ್ಯೂರ್ ಆಗಿರುವಂಥ ಸಿಲ್ಕ್ ಸಾರಿಯೇ ನೀವು ಚೂಸ್ ಮಾಡ್ಕೊಳ್ಳಿ. ಒಂದು ವೇಳೆ ಮದುವೆಯಾಗದ ಹೆಣ್ಮಕ್ಳು ಅಂತಂದರೆ ನೀವು ಆದಷ್ಟು ಗಾಗ್ರಾ ಚೋಲಿ ಇರ್ಬೋದು ಅಥವಾ ಶರಾರ ಇರ್ಬೋದು, ಈ ಥರದನ್ನು ಗ್ರ್ಯಾಂಡ್ ಆಗಿರುವಂಥ ಡ್ರೆಸ್ಸನ್ನು ಪ್ರಿಫರ್ ಮಾಡ್ಬೋದು. ಸಿಲ್ಕ್ ಸಾರಿನ ಹಾಕೋದಿದ್ರೆ ನೀವು ಒಂದು ತಿಂಗಳ ಮುಂಚೆನೇ ಅಥವಾ ಒಂದು 3 ವಾರದ ಮುಂಚೆನೇ ಬೈ ಮಾಡಿ. ಯಾಕಂತಂದರೆ ನಮಗೆ ಬ್ಲೌಸ್ ಸ್ಟಿಚಿಂಗ್ ಇದೆಲ್ಲ ಕೊಟ್ಟ ನಂತರ ಅವರ ಟೈಲರ್ಗಳ ಪುಸ್ತಕದಲ್ಲಿ ನಮಗೆ ಸ್ಟಿಚ್ ಮಾಡಿ ಕೊಡಬೇಕು ಅಂತಂದರೆ ಅಟ್ಲೀಸ್ಟ್ 2 ರಿಂದ 3 ವಾರ ಟೈಮ್ ತಗೊತಾರೆ. ನೀವು ಕಲರ್ ಸೆಲೆಕ್ಟ್ ಮಾಡುವಾಗ ಕೂಡ ಅಷ್ಟೇ, ರೆಗ್ಯುಲರ್ ಆಗಿರುವಂಥ ಕೆಂಪು ಬಣ್ಣ ಅಥವಾ ನೀಲಿ, ಗುಲಾಬಿ ಈ ಥರದಕ್ಕಿಂತ ಭಿನ್ನವಾಗಿರುವಂಥ ಕಲರ್, ಡಿಫ್ರೆಂಟ್ ಆಗಿರುವಂಥ ಯುನೀಕ್ ಕಾಂಬಿನೇಷನ್ ಇರುವಂಥ ಕಲರ್ಗಳನ್ನು ಸೆಲೆಕ್ಟ್ ಮಾಡಿ. ಯಾಕಂತಂದರೆ ಕೆಂಪು ಬಣ್ಣ, ಹಳದಿ ಬಣ್ಣ, ಗುಲಾಬಿ, ನೀಲಿ ಇದೆಲ್ಲ ಕಾಮನ್ ಆಗಿರುವಂಥದ್ದು, ಎಲ್ಲರೂ ಜಾಸ್ತಿ ಉಡ್ತಾರೆ. ನೀವು ಎದ್ದು ಕಾಣಬೇಕು, ಡಿಫ್ರೆಂಟ್ ಆಗಿ ಕಾಣಬೇಕು ಅಂತಂದರೆ ನಿಮ್ಮ ಸಾರಿ ಕಲರ್ ಕೂಡ ಡಿಫ್ರೆಂಟ್ ಆಗಿರಬೇಕು. ನಿಮ್ಮಲ್ಲಿ ಇಲ್ಲದಂಥ ಡಿಫ್ರೆಂಟ್ ಕಲರನ್ನು ನೀವು ಫಸ್ಟ್ ಸೆಲೆಕ್ಟ್ ಮಾಡಬೇಕು. ಕೆಲವೊಂದ್ಸರಿ ಪೀಚ್ ಕಲರ್ ಇರ್ಬೋದು, ಪಿಂಕಲ್ಲಿ ಡಿಫ್ರೆಂಟ್ ಆಗಿರುವಂಥ ಪಿಂಕ್ ಕಲರ್ ಇರ್ಬೋದು, ಅಥವಾ ಡಿಫ್ರೆಂಟ್ ಆಗಿರುವಂಥ ಬ್ಲೂ ಮತ್ತು ಬೇರೆ ಯಾವುದಾದ್ರೂ ಡಿಫ್ರೆಂಟ್ ಆಗಿರುವಂಥ ಕಾಂಬಿನೇಷನ್. ಇವಾಗಿನ ಟ್ರೆಂಡ್ ಏನಿದೆ, ಹೊಸದಾಗಿ ಯಾವ ಥರ ಟ್ರೆಂಡ್ ಬಂದಿರುತ್ತೆ ಅದನ್ನ ಚೆಕ್ ಮಾಡಿಕೊಂಡು ನೀವು ಬೈ ಮಾಡಬೇಕು. ಆವಾಗ ಮದುವೆ ಮನೆಯಲ್ಲಿ ಕೂಡ ನೀವು ಎಲ್ರಿಗಿಂತ ಡಿಫ್ರೆಂಟ್ ಆಗಿರುವಂಥ ಸಾರಿ ಕಲರನ್ನು ಹಾಕೊಂಡು ಹೋಗಿದ್ದೀರಿ ಅಂತಂದರೆ ಎಲ್ಲರೂ ನೋಡ್ತಾರೆ, ಓ ಇವರ ಸಾರಿ ತುಂಬ ಚೆನ್ನಾಗಿದೆಯಲ್ವಾ, ಡಿಫ್ರೆಂಟ್ ಕಲರ್ ಇದೆಯಲ್ವಾ ಅಂತ ಅಂದ್ಬಿಟ್ಟು. ಆದ್ದರಿಂದ ಯುನೀಕ್ ಆಗಿರುವಂಥದ್ದು, ರೇರ್ ಆಗಿರುವಂಥದ್ದು, ಎಲ್ರಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದು, ನಿಮ್ಮಲ್ಲಿ ಇಲ್ಲದಕ್ಕಿಂತ ಡಿಫ್ರೆಂಟ್ ಆಗಿರುವ ಕಲರನ್ನೇ, ನಿಮ್ಮ ಸ್ಕಿನ್ ಟೋನಿಗೆ ಸೆಟ್ ಆಗುವಂಥ ಕಲರನ್ನೇ ನೀವು ಬೈ ಮಾಡಿ. ಆವಾಗ ಸೂಪರ್ವಾಗಿ ಕಾಣ್ತೀರ. ಕಲರ್ ಸೆಲೆಕ್ಟ್ ಮಾಡುವಾಗ ಕೂಡ ಅಷ್ಟೇ, ನಿಮ್ಮ ಸ್ಕಿನ್ ಟೋನ್ಗೆ ನೋಡಿಕೊಂಡು ಕಲರನ್ನು ಸೆಲೆಕ್ಟ್ ಮಾಡಿ. ನೀವು ಒಂದು ವೇಳೆ ಸಿಲ್ಕ್ ಸಾರಿನ ಉಡೋದಿದ್ರೆ ಆದಷ್ಟು ಗೋಲ್ಡ್ ಅಂದರೆ ಚಿನ್ನದ ಒಡವೆಗಳನ್ನೇ ಬಳಸಿ. ಸಿಲ್ಕ್ ಸಾರೀಸಲ್ಲಿ ನೀವು ಲೈಟ್ ಕಲರ್ ಸಾರಿಗಳನ್ನು ಹಾಕ್ತಾ ಇದ್ದೀರಾ ಅಂತಂದರೆ, ಅಂದರೆ ಪಿಂಕ್ ಇರ್ಬೋದು, ಪೀಚ್ ಇರ್ಬೋದು, ಆನಿಯನ್ ಕಲರ್ ಇರ್ಬೋದು, ಅಥವಾ ಪರ್ಪಲಲ್ಲಿ ಲೈಟಾಗಿ ಪರ್ಪಲ್ ಕಲರ್ ಇರ್ಬೋದು, ಈ ಥರದನ್ನೆಲ್ಲ ಲೈಟ್ ಕಲರ್ಗಳನ್ನು ನೀವು ಸೆಲೆಕ್ಟ್ ಮಾಡ್ತೀರಾ ಅಂತಂದರೆ ಆದಷ್ಟು ಚಿನ್ನದ ಒಡವೆಗಳಲ್ಲಿ ಪರ್ಲ್ ಸೆಟ್ ಇರುವಂಥದ್ದು, ಅಂದರೆ ಮುತ್ತಿರುವಂಥದ್ದು ಅಥವಾ ರತ್ನಗಳಿರುವಂಥದ್ದು ಅಥವಾ ಸ್ಟೋನ್ ಇರುವಂಥದ್ದನ್ನು ಉಪಯೋಗ ಮಾಡಿ. ಅಥವಾ ನೀವು ತುಂಬ ಡಾರ್ಕ್ ಕಲರ್ ಅಂದರೆ ನೀವು ಮೆರೂನ್, ರೆಡ್, ಡಾರ್ಕ್ ಗ್ರೀನ್, ಡಾರ್ಕ್ ಬ್ಲೂ ಈ ಥರ ಕಲರ್ ನಿಮ್ಮ ಸಾರಿ ಇದ್ದರೆ ನೀವು ಆದಷ್ಟು ಪ್ಯೂರ್ ಆಗಿರುವಂಥ ಗೋಲ್ಡ್ ಅಷ್ಟೇ ಬಳಸಿ. ಅದರಲ್ಲಿ ಮಿಕ್ಸ್ ಏನೂ ಬೇಡ, ಅಂದರೆ ಸ್ಟೋನ್ ಇರೋದು ಅಥವಾ ಪರ್ಲ್ ಇರೋದು ಏನೂ ಬೇಡ. ಈ ಕಾಂಬಿನೇಷನ್ ತುಂಬ ರಿಚ್ ಲುಕ್ ಕೊಡುತ್ತೆ, ತುಂಬ ಚೆನ್ನಾಗಿ ಕಾಣೋ ಥರ ಮಾಡುತ್ತೆ. ಈಗ ಡ್ರೆಸ್ ಸೆಲೆಕ್ಟ್ ಮಾಡಿದ್ದಾಯಿತು, ಸ್ಟಿಚ್ ಕೊಟ್ಟಿದ್ದು ಆಯಿತು. ಇವಾಗ ಮದುವೆ ದಿನ ಯಾವ ಥರ ನಾವು ರೆಡಿ ಆಗಬೇಕು, ತುಂಬಾ ಸಿಂಪಲ್ ಆಗಿ ಕೆಲವೊಂದು ಟಿಪ್ಸನ್ನು ಹೇಳ್ತೀನಿ, ಇದನ್ನ ಫಾಲೋ ಮಾಡಿ ಸಾಕು. ಮದುವೆ ಹಿಂದಿನ ದಿನ ಫಸ್ಟ್ ನಿಮ್ಮ ಸ್ಕಿನ್ನನ್ನು ನೀವು ಸೆಟ್ ಮಾಡಿರಬೇಕು, ಟೋನ್ಡ್ ಆಗಿರಬೇಕು. ಸ್ಕಿನ್ ಟೋನ್ಡ್ ಆಗಿರಬೇಕು ಆ ಟೈಮಲ್ಲಿ ಅಂತಂದರೆ ನೀವು 1 ತಿಂಗಳ ಮುಂಚೆನೇ ಸ್ಕಿನ್ ಕೇರ್ ಮಾಡೋದಕ್ಕೆ ನೀವು ರೆಡಿ ಮಾಡಲೇಬೇಕು. ಸ್ಕಿನ್ ಕೇರ್ ಮಾಡ್ತಾ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ. ಮಾಡದವರಾಗಿದ್ದರೆ ನೀವು ಆದಷ್ಟು ಸ್ಕಿನ್ ಕೇರನ್ನು ಅಂದರೆ ಸ್ಟಾರ್ಟ್ ಮಾಡೋದು ಒಳ್ಳೆಯದು. ಅಂದರೆ ಅಟ್ಲೀಸ್ಟ್ ದಿನಕ್ಕೆ 2 ಸರಿ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಲೋಷನ್, ಡೇ ಕ್ರೀಮ್ಗಳನ್ನು ನೀವು ಹಚ್ತಾ ಬಂದರೆ ಮದುವೆ ಟೈಮಲ್ಲಿ 1 ತಿಂಗಳಲ್ಲಿ ನಿಮ್ಮ ಸ್ಕಿನ್ ತುಂಬ ಟೋನ್ಡ್ ಆಗಿರುತ್ತೆ. ನೀವು ಯಾವುದೇ ಥರ ಮೇಕಪ್ ಹಾಕಿದರೂ ಕೂಡ ಕ್ಲೀನಾಗಿ ಸ್ಕಿನ್ನಿಗೆ ಸೆಟ್ ಆಗೋಕ್ಕೆ ತುಂಬ ಚೆನ್ನಾಗಿ ಕಾಣ್ತೀರಾ. ಸ್ಕಿನ್ ನಿಮ್ಮದು ರಫ್ ಆಗಿದೆ, ಡಲ್ ಆಗಿದೆ, ಪೇಲ್ ಆಗಿದೆ ಅಂತಂದರೆ ನೀವು ಯಾವುದೇ ಥರ ಮೇಕಪ್ ಮಾಡ್ಕೊಳ್ಳಿ, ನಿಮ್ಮ ಸ್ಕಿನ್ಗೆ ಸೂಟ್ ಆಗಲ್ಲ, ನೀವು ಒಂಥರ ವಿಚಿತ್ರವಾಗಿ ಕಾಣ್ತೀರಾ. ಆದ್ದರಿಂದ ಆದಷ್ಟು ಸ್ಕಿನ್ ಕೇರ್ ಮಾಡ್ಕೊಳ್ಳಿ. ಇಲ್ಲ ಅಟ್ಲೀಸ್ಟ್ ಮದುವೆಗೆ 1 ವಾರ ಇದೆ ಅಂತ ಅನ್ನುವಾಗ ಅಟ್ಲೀಸ್ಟ್ ಒಂದು ಸರಿ ನೀವು ಫೇಶಿಯಲನ್ನು ಮಾಡ್ಕೊಳ್ಳಿ, ಒಳ್ಳೆ ಕ್ವಾಲಿಟಿಯ ಫೇಶಿಯಲನ್ನು ಮಾಡ್ಕೊಳ್ಳಿ. ಆವಾಗ ಕೂಡ ಸ್ಕಿನ್ ಟೋನ್ಡ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸ್ಕಿನ್ ಕೇರ್ ಮಾಡಿದ್ದಾಯಿತು. ಮದುವೆ ದಿನ ಹೇಗೆ ರೆಡಿ ಆಗೋದು, ಮದುವೆ ಹಿಂದಿನ ದಿನವೇ ನೀವು ಹೇರನ್ನು ಕ್ಲೀನ್ ಮಾಡ್ಕೋಬೇಕು, ತಲೆ ಕೂದಲನ್ನು ಚೆನ್ನಾಗಿ ತೊಳೆದಿರಬೇಕು, ಒಳ್ಳೆ ಶಾಂಪು, ಒಳ್ಳೆ ಕಂಡೀಷ್ನರ್ ಹಾಕೊಳ್ಳಿ. ಆವಾಗ ನಿಮ್ಮ ನೆಕ್ಸ್ಟ್ ಡೇಗೆ ನೀವು ರೆಡಿ ಆಗಬೇಕು ಅಂತಂದರೆ ತಲೆ ಕೂದಲು ಫುಲ್ಲು ಫ್ರೆಶ್ ಆಗಿರುತ್ತೆ, ಯಾವ ಥರ ಬೇಕಾದರೂ ಹೇರ್ ಸ್ಟೈಲ್ ಮಾಡ್ಕೋಬೋದು. ತಲೆ ಕೂದಲನ್ನೇ ರೆಡಿ ಮಾಡಿದ್ದಾಯಿತು, ಹಿಂದಿನ ದಿನವೇ ಮಾಡಿ. ಯಾಕಂತಂದರೆ ಮದುವೆ ದಿನ ನೀವು ಸ್ನಾನ ಮಾಡಿ ತಲೆ ಸ್ನಾನ ಮಾಡಿ ರೆಡಿ ಮಾಡ್ತೀರ ಅಂತಂದರೆ ಅದು ಒದ್ದೆ ಇರುತ್ತೆ, ಅದನ್ನ ಡ್ರೈ ಮಾಡೋದಕ್ಕೆ ನೀವು ಮತ್ತೆ ಸರ್ಕಸ್ ಮಾಡಬೇಕೆಲ್ಲ ಮಾಡಬೇಕು. ಅದೇ ದಿನ ಮಾಡಿರೋ ತೊಂದರೆ ಇಲ್ಲ, ಕ್ಲೀನಾಗಿ ಡ್ರೈ ಮಾಡ್ಕೊಳ್ಳಿ. ಆದರೆ ಹೇರ್ ಫ್ರೆಶ್ ಆಗಿರಬೇಕು, ಒಳ್ಳೆ ಶಾಂಪು ಬಳಸಿರಬೇಕು, ಒಳ್ಳೆ ಕಂಡೀಷ್ನರ್ ಬಳಸಿರಬೇಕು.
ಆಯಿತಾ. ತಲೆ ಕೂದಲು ಫ್ರೆಶ್ ಆಯಿತು. ಈಗ ರೆಡಿ ಆಗೋದಕ್ಕೆ ಫಸ್ಟ್ ನೀವು ಸಾರಿನ ಉಟ್ಕೊಳ್ಳಿ, ಅಥವಾ ಫಸ್ಟ್ ಮೇಕಪ್ಪನ್ನು ಮಾಡ್ಕೊಳ್ಳಿ. ಅದಾದ ನಂತರ ಸಾರಿ ಉಟ್ಟು ಹೇರ್ ಸ್ಟೈಲ್ ಮಾಡಿ, ಅದಾದ ನಂತರ ಜ್ಯುವೆಲರೀಸನ್ನ ಹಾಕೋಬೋದು. ಆಯಿತಾ. ಮೇಕಪ್ ಮಾಡುವಾಗ ಒಂದು ಅತಿ ಮುಖ್ಯವಾಗಿ ಏನು ಅಂತಂದರೆ, ನೀವು ಆದಷ್ಟು ಒಳ್ಳೆ ರೀತಿಯಲ್ಲಿ ಸಾರಿ ಉಟ್ಟಿರ್ತೀರ, ಚೆನ್ನಾಗಿ ನಾನು ಸ್ಟೈಲಿಶ್ ಆಗಿ ಕಾಣಬೇಕು ಅಂತಂದರೆ ನೀವು ಬ್ಯೂಟಿ ಪಾರ್ಲರ್ಗೆ ಹೋಗಿ ಮೇಕಪ್ ಮಾಡ್ಕೊಳ್ಳೋದು ಬೆಸ್ಟ್. ಚೆನ್ನಾಗಿ ಮಾಡ್ತಾರೆ, ಕ್ಲೀನಾಗಿ ಮಾಡ್ತಾರೆ, ನಿಮ್ಮ ಸ್ಕಿನ್ ಟೋನಿಗೆ ಸರಿಯಾಗಿ, ಡ್ರೆಸ್ಗೆ ಸರಿಯಾಗಿ ಹೇರ್ ಸ್ಟೈಲ್ ಸಾರಿನ ಉಡ್ತಾರೆ. ಅಥವಾ ಬ್ಯೂಟಿಷಿಯನ್ಗಳು ಕೆಲವೊಂದು ಸರಿ ಮನೆಗೂ ಬಂದು ಮಾಡ್ತಾರೆ, ಅದು ಆ ಆಪ್ಷನು ಸೆಲೆಕ್ಟ್ ಮಾಡ್ಬೋದು. ಇಲ್ಲ ನಮಗೆ ಅವ್ರು ಯಾರೂ ಬೇಡ ನಾವೇ ಮಾಡ್ಕೊತೀವಿ ಅಂತಂದ್ರೂ ಅದಕ್ಕೂ ಉಪಾಯ ಇದೆ. ಫಸ್ಟ್ ಏನು ಅಂತಂದರೆ ಸಾರಿನ ಕ್ಲೀನಾಗಿ ಉಟ್ಕೊಳ್ಳಿ, ಉಟ್ಕೊಂಡಾದ ನಂತರ ಮೇಕಪ್ಪನ್ನು ಮಾಡ್ಕೊಳ್ಳಿ. ಮೇಕಪ್ ಮಾಡ್ಕೋಬೇಕು ಅಂತಂದರೆ ಜಾಸ್ತಿ ಏನು ನಿಮ್ಮ ಹತ್ರ ಕಂಪ್ಲೀಟಾಗಿ ಮೇಕಪ್ ಸೆಟ್ ಇದೆ ತೊಂದರೆ ಇಲ್ಲ, ನಿಮ್ಮ ಮೇಕಪ್ ಮಾಡೋದು ಗೊತ್ತಿದ್ರೆ ತೊಂದರೆ ಇಲ್ಲ. ಫೌಂಡೇಶನ್ ಅಥವಾ ಪ್ರೈಮರ್ ಹಾಕಿ, ಫೌಂಡೇಶನ್ ಹಾಕಿ, ಹೈಲೈಟರ್, ಬ್ಲಷ್ ಮಾಡಿ, ಐಲೈನರ್, ಅಥವಾ ನೀವು ಕ್ಲೀನಾಗಿ ಬಿಂದಿ ಇಟ್ಕೊಂಡು ಮತ್ತು ಲಿಪ್ಸ್ಟಿಕ್ ಎಲ್ಲ ಹಾಕೊಳ್ಳಿ. ಸಾರಿ ಉಡ್ತೀರ ಅಂತಂದರೆ ಕಂಪಲ್ಸರಿಯಾಗಿ ಒಂದು ಬಿಂದಿ ಇಟ್ಕೊಳ್ಳಿ, ಒಂದು ಬೊಟ್ಟು ಇಟ್ಕೊಳ್ಳಿ. ಯಾಕಂತಂದರೆ ಸಖತ್ತಾಗಿ ಕಾಣ್ತೀರಾ, ತುಂಬ ಚೆನ್ನಾಗಿ ಕಾಣ್ತೀರಾ. ನಾವು ವೆಸ್ಟರ್ನ್ ಡ್ರೆಸ್ಗೆ ಹೆಂಗಿದ್ರೂ ನಡೆಯುತ್ತೆ, ಆದರೆ ಸಾರಿ ಉಡ್ತೀವಿ ಅಂತಂದರೆ ಆದಷ್ಟು ಬಿಂದಿ ಮತ್ತು ಮೂಗ್ ಬೊಟ್ಟನ್ನು ಹಾಕೋದಕ್ಕೆ ಮರಿಬೇಡಿ. ಅದು ಡಿಫ್ರೆಂಟ್ ಆಗಿರುವಂಥ ಲುಕ್ಕನ್ನು ನಿಮಗೆ ಕೊಡುತ್ತೆ. ನೀವು ಡಿಫ್ರೆಂಟಾಗಿ ಕಾಣ್ತೀರಾ, ಚೆನ್ನಾಗಿ ಕಾಣ್ತೀರಾ ಕೂಡ. ಒಂದು ಮೇಕಪ್ ಮಾಡೋಕ್ಕೆ ಗೊತ್ತಿಲ್ಲ ಅಂತಂದರೆ ಸಿಂಪಲ್ ಆಗಿರುವಂಥ ಉಪಾಯನ ಹೇಳ್ತೀನಿ. ಅದು ಏನು ಅಂತಂದರೆ, ನಿಮ್ಮ ಹತ್ರ ಪ್ರೈಮರ್ ಇದ್ದರೆ ಓಕೆ, ಇಲ್ಲದಿದ್ದರೆ ತಲೆ ಕೆಡಿಸ್ಕೋಬೇಡಿ. ಲೈಟಾಗಿ ಸ್ವಲ್ಪ ಅಲ್ವೆರಾ ಜೆಲ್ ಮತ್ತು ನಿಮ್ಮ ಹತ್ರ ಏನಂತಿರೋದಕ್ಕೆ ಮಾಯ್ಶ್ಚರೈಸರ್ ಇದ್ದರೆ ಅದನ್ನ ಮಿಕ್ಸ್ ಮಾಡ್ಕೊಂಡು ಫಸ್ಟ್ ಸ್ಕಿನ್ನನ್ನು ತೊಳ್ಕೊಂಡಾದ ನಂತರ ರೋಸ್ ವಾಟರ್ ಇದ್ರೆ ಅಪ್ಲೈ ಮಾಡಿ. ರೋಸ್ ವಾಟರ್ ಇಲ್ಲದಿದ್ದರೆ ತೊಂದರೆ ಇಲ್ಲ, ಮುಖನ ಒರೆಸ್ಕೊಂಡು ಚೂರು ಡ್ರೈ ಆದ ನಂತರ ಮಾಯ್ಶ್ಚರೈಸರ್ ಮತ್ತು ಅಲ್ವೆರಾ ಜೆಲ್ಲನ್ನು ಲೈಟಾಗಿ ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳೋದು ಪ್ರೈಮರ್ ಥರ ವರ್ಕ್ ಆಗುತ್ತೆ. ಅದಾದ ನಂತರ ನೀವು ಯಾವುದಾದ್ರೂ ಒಂದು ಫೌಂಡೇಶನ್ ಬೇಸ್ಡ್ ಕ್ರೀಮನ್ನು ಹಚ್ಚಲೇಬೇಕು. ಫೌಂಡೇಶನ್ ಕ್ರೀಮ್ ಇದ್ದರೆ ಓಕೆ, ನಿಮ್ಮ ಸ್ಕಿನ್ ಟೋನ್ಗೆ ಕರೆಕ್ಟಾಗಿರುವಂಥ ಫೌಂಡೇಶನ್ ಕ್ರೀಮ್ ಇದ್ದರೆ ಓಕೆ. ಇಲ್ಲದಿದ್ದರೆ BB ಕ್ರೀಮ್, CC ಕ್ರೀಮ್ಗಳಂತ ಬರುತ್ತೆ. ಈ CC ಕಾಂಪ್ಲೆಕ್ಷನ್ ಕೇರ್ ಕ್ರೀಮ್ಗಳಲ್ಲಿ ಫೌಂಡೇಶನ್, ಕನ್ಸಿಲರ್, ಹೈಲೈಟರ್ ಇದೆಲ್ಲ ಮಿಕ್ಸ್ಡ್ ಆಗಿ ಬರುತ್ತೆ. ಲ್ಯಾಕ್ಮೆ ಅವ್ರದ್ದು CC ಕ್ರೀಮ್ ಇದೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಎಷ್ಟೊಂದು ಸರಿ ಮೇಕಪ್ ಅಂದರೆ ಮಾಡ್ಕೊಳ್ಳೋಕ್ಕೆ ಮನಸ್ಸಿಲ್ಲದಿದ್ದಾಗ ಜಸ್ಟ್ ಮಾಯ್ಶ್ಚರೈಸರ್ ಹಚ್ಚಿಬಿಟ್ಟು ಈ ಲ್ಯಾಕ್ಮೆ CC ಕ್ರೀಮನ್ನು ಸ್ವಲ್ಪ ದಪ್ಪ ಅಂದರೆ ಥಿಕ್ ಲೇಯರಲ್ಲಿ ಕ್ಲೀನಾಗಿ ಎಲ್ಲ ಕಡೆ ಹಚ್ಚಿಬಿಟ್ಟು ನೀಟಾಗಿ ಬ್ಲೆಂಡ್ ಮಾಡಿದರೆ ನಿಮಗೆ ಫೌಂಡೇಶನ್ ಹಾಕಿರುವಂಥ ಫೀಲನ್ನೇ ಕೊಡುತ್ತೆ. ಹೈಲೈಟ್ ಕೂಡ ಆಗುತ್ತೆ ಸ್ಕಿನ್, ಏನೂ ತೊಂದರೆ ಇಲ್ಲ. ಸೊ ಇಷ್ಟನ್ನು ಹಾಕಿಬಿಟ್ಟು ಹೈಲೈಟರ್ ಇದ್ದರೆ ಲೈಟ್ ಇಲ್ಲಿ ಮತ್ತು ಕಣ್ಣಿಗೆ ಇಲ್ಲೆಲ್ಲ ಹಚ್ಕೊಳ್ಳಿ. ಅದಾದ ನಂತರ ಕ್ಲೀನಾಗಿ ದಪ್ಪಕ್ಕೆ ಐ ಶ್ಯಾಡೋ ಹಾಕೊಳ್ಳಿ, ಐಲೈನರ್ ಹಾಕೊಳ್ಳಿ. ಐಲೈನರ್ ಹಾಕಿದ ನಂತರ ಕಾಜಲು ಹಾಕೋಬೋದು. ಲಿಪ್ಸ್ಟಿಕ್ಕನ್ನು ಹಚ್ಕೊಳ್ಳಿ, ಬಿಂದಿಯನ್ನು ಇಡಿ. ನಿಮ್ಗೆ ಬೇಕಾಗಿರುವಂಥ ಹೇರ್ ಸ್ಟೈಲ್ ಮಾಡಬೇಕು ಅಂತಂದರೆ ಒಂದು ಕ್ಲೀನಾಗಿ ತಲೆನ ಬಾಚಿಬಿಟ್ಟು ತುರುಬು ಹಾಕಿಬಿಟ್ಟು ಲೈಟಾಗಿ ಸುತ್ತ ನಾವು ಮಲ್ಲಿಗೆ ಹೂವನ್ನು ಮುಡಿದ್ರೂ ನಡೀತದೆ. ತುಂಬ ಸಿಂಪಲ್. ಲೈಟಾಗಿ ಬನ್ ಥರ ಹಾಕಬೇಕು. ಇವಾಗ ಬನ್ ಥರ ಬರುತ್ತೆ, ಮಾರ್ಕೆಟಲ್ಲೂ ಸಿಗುತ್ತೆ. ಬನ್ನನ್ನು ಹಾಕಿಬಿಟ್ಟು ಕ್ಲೀನಾಗಿ ತುರುಬು ಕಟ್ಕೊಂಡು ಫುಲ್ ರೌಂಡಿಗೆ ನೀವು ದುಂಡು ಮಲ್ಲಿಗೆ, ಯಾವುದೋ ಮಲ್ಲಿಗೆ ಇಟ್ಟರು ಸಿಲ್ಕ್ ಸಾರಿಗೆ ಸೂಪರಾಗಿ ಕಾಣುತ್ತೆ. ತುಂಬ ಸಿಂಪಲ್ ಆಗಿರುವಂಥ ಹೇರ್ ಸ್ಟೈಲ್ ಇದು. ಇಲ್ಲ ಹೇರ್ ಸ್ಟ್ರೈಟನ್ ಮಾಡ್ಕೊಳ್ತೀವಿ ಅಂತಂದರೆ ಒಂದ್ಸರಿ ಸ್ಪ್ರೇ ಮಾಡಿಕೊಂಡು ನೀಟಾಗಿ ಹೇರ್ ಸ್ಟ್ರೈಟ್ ಮಾಡಿಕೊಂಡು ಅದಾದ ನಂತರ ನಿಮ್ಮ ಜ್ಯುವೆಲರಿನ ಹಾಕ್ಕೊಂಡು ನೆಕ್ ಸೆಟ್, ಇಯರಿಂಗ್, ಇದು ಬೈತಲ್ಲೆಲ್ಲ ಬರುತ್ತಲ್ವ ಅದನ್ನೆಲ್ಲ ಹಾಕ್ಕೊಂಡು ಬ್ಯಾಂಗಲ್ಸನ್ನು ಹಾಕ್ಕೊಂಡು ಕ್ಲೀನಾಗಿ ರೆಡಿ ಆದರೂ ಸಾಕು. ಹೇರ್ ಸ್ಟ್ರೈಟನ್ ಮಾಡಿಕೊಂಡ್ರೆ ನಿಮಗೆ ಬೇರೆ ಏನೂ ಬೇಡ. ನಾನು ಜಸ್ಟ್ ಹೇರ್ ಸ್ಟ್ರೈಟನ್ ಮಾಡ್ಕೊಂಡು ಬಿಟ್ಕೊಂಡು ಓಪನ್ ಹೇರ್ ಬಿಟ್ಕೊಂಡು ಹೋಗ್ತೀನಿ ಅಂತಂದ್ರು ಚೆನ್ನಾಗಿ ಕಾಣ್ತೀರಾ. ನೀವು ಎಂಗೇಜಲ್ಲಿದ್ರೆ ಏನೂ ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಕಾಣೋದಕ್ಕೆ. ಎಷ್ಟೊಂದು ಸರಿ ಹೇರ್ ಸ್ಟೈಲ್ ಮಾಡೋದಕ್ಕೆ ಪೇಷನ್ಸ್ ಇಲ್ಲದಿದ್ದಾಗ ನಾವೇನು ಮಾಡ್ತೀವಿ, ನಾನೇ ಎಷ್ಟೊಂದು ಸರಿ ಮಾಡ್ತೀನಿ, ಜಸ್ಟ್ ಹೇರ್ ಸ್ಟ್ರೈಟನ್ ಕ್ಲೀನಾಗಿ ಹೇರ್ ಸ್ಟ್ರೈಟನ್ ಮಾಡಿಕೊಂಡು ನೀಟಾಗಿ ಒಂದು ಇಯರಿಂಗ್ ಚೆನ್ನಾಗಿ ಮತ್ತು ನೆಕ್ ಸೆಟ್ ಇಷ್ಟನ್ನೇ ಹಾಕ್ಕೊಂಡು ಬಿಂದಿ ಹಾಕ್ಕೊಂಡು ಒಂದೆರಡು ಬ್ಯಾಂಗಲ್ ಗೋಲ್ಡ್ದು ಹಾಕ್ಕೊಂಡು ಹೋಗ್ತೀವಿ. ತುಂಬ ಚೆನ್ನಾಗಿ ಕಾಣ್ತೀವಿ. ಇಲ್ಲದಿದ್ದರೆ ಸಿಂಪಲಾಗಿ ತುರುಬು ಹಾಕಿ ಮಲ್ಲಿಗೆನೂ ಇಟ್ಬಿಟ್ಟು ನಾವು ಜ್ಯುವೆಲರಿ ಹಾಕ್ಕೊಂಡು ಹೋಗ್ಬೋದು. ಇದು ಸಿಂಪಲ್ ಹೇರ್ ಸ್ಟೈಲ್. ನಿಮಗೆ ಜಾಸ್ತಿ ಏನು ಮಾಡೋದಕ್ಕೆ ಹೇರ್ ಸ್ಟೈಲ್ ಮಾಡೋದಕ್ಕೆ ಬರಲ್ಲ ಅಂತ, ಯಾಕಂದರೆ ನನಗೆ ಹೇರ್ ಸ್ಟೈಲ್ ಮಾಡೋಕ್ಕೆ ದೇವರೇ ಜಾಸ್ತಿ ಬರಲ್ಲ. ನಂದು ಯಾವಾಗಲೂ ಒಂದು ಹೇರ್ ಸ್ಟ್ರೈಟನ್ ಮಾಡ್ತೀನಿ, ಇಲ್ಲ ತುರುಬು ಹಾಕ್ತೀನಿ. ನಾನು ನೀಟಾಗಿ ಬೈತಲೆ ತೆಗೆದ್ಬಿಟ್ಟು ತುರ್ಬನ್ನು ಹಾಕಿಬಿಟ್ಟು ಅಂದರೆ ಇದರ ಬನ್ ಫಸ್ಟ್ ಇದನ್ನ ಹೇರನ್ನು ಟೈ ಮಾಡಿಕೊಂಡು ಬನ್ ಥರ ಟೈ ಮಾಡಿಕೊಂಡು ಇನ್ನೊಂದು ರೌಂಡ್ ಬನ್ ಹಾಕಿ ಅದಕ್ಕೊಂದು ಕ್ಯಾಪ್ ಬರುತ್ತಲ್ಲ ಅದನ್ನ ಹಾಕಿ ಕ್ಲೀನಾಗಿ ತುರುಬು ಥರ ಕಟ್ತೀನಿ. ನೀವು ಬನ್ ಒಂದು ಯೂಸ್ ಮಾಡಿ, ಯಾಕಂದರೆ ಒಂದು ಬನ್ ಥರ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಹೇರ್ ಸ್ವಲ್ಪ ನಿಮಗೆ ವಾಲ್ಯೂಮ್ ಕಾಣುತ್ತೆ, ಜಾಸ್ತಿ ತಿಕ್ಕಾಗಿ ಕಾಣುತ್ತೆ, ಬನ್ ಥರ ಬರುತ್ತೆ, ನಿಮಗೆ ಚೆನ್ನಾಗಿ ಕಾಣುತ್ತೆ. ಸೊ ಆ ಥರ ಹಾಕ್ಕೊಂಡು ಮಲ್ಲಿಗೆನ ಹಾಕ್ಕೊಂಡು ರೌಂಡಾಗಿ ಮಲ್ಲಿಗೆ ಇಟ್ಬಿಟ್ಟು ಹೋದರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೈತಲೆ ತೆಗೆದು ಕ್ಲೀನಾಗಿ ಒಂದು ನೀಟಾಗಿರುವಂಥ ತುರುಬಿರ್ಬೋದು, ಅದರ ಸುತ್ತ ಮಲ್ಲಿಗೆ ಇರ್ಬೋದು, ಕ್ಲೀನಾಗಿರುವಂಥ ಗೋಲ್ಡನ್ ಇಯರಿಂಗ್, ನೆಕ್ ಸೆಟ್, ಸಿಲ್ಕ್ ಸಾರಿ ಪಿನ್ ಮಾಡಿ ನೀಟಾಗಿ ಪಿನ್ ಮಾಡಿರ್ತೀವಿ, ಅಥವಾ ಸಿಂಗಲ್ ಪಿನ್ ಆದರೂ ಓಕೆ, ಬ್ಯಾಂಗಲ್ಸ್. ಅದಾದ ನಂತರ ನೀವು ಸಿಲ್ಕ್ ಸಾರಿ ಹಾಕೋದಿದ್ರೆ ಎರಡೂ ಕೈಗಳಿಗೆ ಗೋಲ್ಡ್ ಬ್ಯಾಂಗಲ್ ಹಾಕಿ, ಅಥವಾ ಒಂದು ಕೈಗೆ ಗೋಲ್ಡ್ ಬ್ಯಾಂಗಲ್ ಗಾಜಿನ ಬ್ಯಾಂಗಲನ್ನು ಮಿಕ್ಸ್ ಮಾಡಿನೂ ಹಾಕೋಬೋದು. ಒಂದು ಕೈಗೆ ಆದಷ್ಟು ನೀವು ಗೋಲ್ಡ್ ಸೆಟ್ ಹಾಕೋದಿದ್ರೆ ಗೋಲ್ಡನ್ ಕಲರ್ ಇರುವಂಥ ವಾಚನ್ನೇ ಕಟ್ಟಿ, ನಿಮಗೆ ವಾಚ್ ಕಟ್ಟಬೇಕು ಅಂತಿದ್ರೆ. ಇಲ್ಲದಿದ್ದರೆ ಎರಡೂ ಕೈಗೆ ಬ್ಯಾಂಗಲ್ಲೇ ಹಾಕಿದರೆ ಅಲ್ಟಿಮೇಟ್ ತುಂಬ ಚೆನ್ನಾಗಿ ಕಾಣ್ತೀವಿ. ಇಲ್ಲ ಒಂದು ಕೈಗೆ ಒಂದು ಸ್ವಲ್ಪ ಗೋಲ್ಡ್ ಮತ್ತು ಅಂದರೆ ಈ ಗಾಜಿನ ಬ್ಯಾಂಗಲನ್ನು ಮಿಕ್ಸ್ ಮಾಡಿ ಒಂದು ಕೈಗೆ ವಾಚ್ ಕಟ್ಟಿದ್ರು ನಡೀತದೆ.
ಚೆನ್ನಾಗೇ ಕಾಣುತ್ತೆ. ನೀವು ಸೊಂಟ ಪಟ್ಟಿ ಎಲ್ಲ ಹಾಕೋದಿದ್ರೆ ಅದನ್ನು ಹಾಕೋಬೋದು, ಇನ್ನು ರಿಚ್ ಆಗಿ ಕಾಣ್ತಾರೆ. ಸೊ ನಿಮ್ಗೆ ಯಾವ ಥರ ಬೇಕು, ಯಾವ ಥರ ಚೆನ್ನಾಗಿ ಕಾಣ್ತೀರಾ ಆ ಥರ ಡ್ರೆಸ್ ಮಾಡಿಕೊಂಡು ನೀಟಾಗಿ ಹೋಗ್ಬೋದು. ಇಷ್ಟು ಮಾಡಿದರೆ ಸಾಕು, ಕ್ಲೀನಾಗಿ ಮದುವೆ ದಿನ ಎಲ್ಲದಕ್ಕಿಂತ ಜಾಸ್ತಿ ನೀವೇ ಎದ್ದು ಕಾಣ್ತೀರಾ. ಒಳ್ಳೆಯ ಪರ್ಫ್ಯೂಮ್ ಇದನ್ನ ಒಂದು ಸ್ಪ್ರೇ ಮಾಡಿಕೊಂಡೆ ರೌಂಡ್ 3 ರೌಂಡ್ ಸ್ಪ್ರೇ ಮಾಡ್ಕೊಂಡು ಹೋದರೆ ಸಕ್ಕ ಚೆನ್ನಾಗಿ ಕಾಣ್ತೀರಾ. ತುಂಬ ಕಾನ್ಫಿಡೆಂಟಾಗಿ ಕಾಣ್ತೀರಾ ಕೂಡ. ತುಂಬ ಕಾನ್ಫಿಡೆಂಟ್ ಆಗಿರಿ. ಯಾವುದೇ ಥರ ಬೇಕಾದರೂ ಡ್ರೆಸ್ ಮಾಡಿ ನೀವು ತುಂಬ ಕಾನ್ಫಿಡೆಂಟ್ ಆಗಿದ್ದರೆ ನೀವು ಎದ್ದೇ ಕಾಣ್ತೀರಾ. ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ, ಅವರ ಸ್ಮೈಲ್ ಎಷ್ಟು ಚೆನ್ನಾಗಿದೆ, ಒಳ್ಳೆ ಸ್ಮೈಲ್ ಮಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಕಾಣ್ತಾರೆ ಅಂತ ನೋಡೋರು ಕೂಡ ಹೇಳ್ತಾರೆ. ನಾವು ಯಾವುದೇ ಥರ ಡ್ರೆಸ್ ಮಾಡ್ಕೊಳ್ಳಿ, ನಮ್ಮ ಕಾನ್ಫಿಡೆನ್ಸ್ ಕಮ್ಮಿ ಆಗಿಲ್ಲದಿದ್ದರೆ ನಾವು ತುಂಬ ಚೆನ್ನಾಗಿ ಕಾಣ್ತೀವಿ, ಎದ್ದು ಕಾಣ್ತೀವಿ. ಸೊ ಈ ಥರ ಎಲ್ಲ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿದರೆ ಮದುವೆ ದಿನ ನೀವು ಬ್ಯೂಟಿಫುಲ್ ಆಗಿ ಕಾಣ್ಬೋದು, ಚೆನ್ನಾಗಿ ಕಾಣ್ಬೋದು, ಎಲ್ಲದಕ್ಕಿಂತ ಡಿಫ್ರೆಂಟಾಗಿ ಕಾಣ್ಬೋದು. ನಿಮ್ಗೆ ಏನೇ ಡೌಟ್ ಇದ್ದರೂ ಅಥವಾ ನಿಮ್ದು ಏನಾದರೂ ಮಾಹಿತಿ ಇದ್ದರೂ, ನೀವು ಏನಾದರೂ ಹೇಳಬೇಕು ಅಂತ ಇದ್ದರೂ ಕೂಡ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಅದರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ, ಅಥವಾ ಬೇರೆಯವರಿಗೆ ಕೂಡ ಕೆಲವೊಂದು ವಿಷಯಗಳು ತಿಳ್ಕೊಂಡಾಗ ಆಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.